ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇನ್ನೇನು IPL ಫೈನಲ್ ಮ್ಯಾಚ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. RCB ವರ್ಸಸ್ ಪಂಜಾಬ್ ನಡುವೆ ಒಂದು ಹೈ ವೋಲ್ಟೇಜ್ ಮ್ಯಾಚ್. ಎರಡೂ ತಂಡಗಳಿಗೆ ಒಂದು ಪ್ರತಿಷ್ಠೆ, ಯಾಕೆಂದ್ರೆ ಎರಡೂ ತಂಡಗಳು ಇನ್ನೂ ಕಪ್ ಗೆದ್ದಿಲ್ಲ. ಅದರಲ್ಲೂ 18 ವರ್ಷಗಳಿಂದ ನಾವು RCB ಫ್ಯಾನ್ಸ್ ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಕಪ್ ಈ ಸೀಸನ್ ಬಂದೇ ಬರುತ್ತೆ. 18 ಸೀಸನ್ ನಮಗೆ ತುಂಬಾ ಅದೃಷ್ಟ ಬಂದೇ ಬರುತ್ತೆ ಅಂತ ಒಂದ್ ಕಡೆ ನಾವು ಇದ್ ಮಾಡ್ತಾ ಇದೀವಿ. ಅದ್ರ ಕಡೆ ಪಂಜಾಬ್ ಅವರು ಕೂಡ ನಾವು ಯಾವ್ದು ಕಪ್ ಗೆದ್ದಿಲ್ಲ, ನಾವು ಒಳ್ಳೆ ಪೈಪೋಟಿ ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವರು ಫೈನಲ್ ಮ್ಯಾಚ್ಗೆ ಕಾಯ್ತಾ ಇದ್ದಾರೆ. ಸೊ ಇದ್ರ ನಡುವೆ ನಮ್ಮ ಜೊತೆ ಇವತ್ತು ಒಬ್ರು ಸ್ಪೆಷಲ್ ಫ್ಯಾನ್ ಅಂತಾನೆ ಹೇಳ್ಬೋದು. ಸೆಲೆಬ್ರಿಟಿಯ ಒಂದು ಅವ್ರು ಚಾಲೆಂಜ್ ಅಲ್ಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ಯಾವುದೇ ಮ್ಯಾಚ್ ಇರಲಿ ಏನೇ ಇರಲಿ, ಈ ತರ ಆಯ್ತಂದ್ರೆ ನಾನು ಆ ಚಾಲೆಂಜ್ ಹಾಕ್ಬಿಟ್ಟು ಅದನ್ನ ಫೇಸ್ ಮಾಡ್ಬಿಟ್ಟು ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟು. ಅವ್ರ ಬಗ್ಗೆನೇ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಾ? ನೀವು ನೋಡ್ತಾ ಇದ್ರಿ ಕೈ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಚೆನ್ನಾಗಿದ್ದೀನಿ. ಕೈ ರೀಸೆಂಟ್ಲಿ ಆಕ್ಸಿಡೆಂಟ್ ಆಯಿತು. ಸೊ ಗೊತ್ತಿಲ್ಲ, ಅದು ಇದು ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದರೆ ಇವತ್ತು ನಾನು ಅಹಮದಾಬಾದಲ್ಲಿ ಇರ್ತಿದ್ದೆ ಫೈನಲ್ ಮ್ಯಾಚ್ ನೋಡ್ತಾ. ರೀಸೆಂಟ್ಲಿ ನೀವು ನೋಡಿದರೆ ನಂದೊಂದು ಕೊಲಾಬ್ರೇಷನ್ ಪಂಜಾಬ್ ಅವ್ರ ಜೊತೆಗೆ ಮಾಡಿ ಅದು ಸಹ ಒಂದಿಷ್ಟು ವೈರಲ್ ಆಗಿತ್ತು. ಸೊ ಐ ಥಾಟ್ ಫೈನಲ್ಸಿಗೂ ಇದು ಹೋಗುತ್ತೆ ಏನೋ ಆಗುತ್ತೆ ಅಂತ, ಬಟ್ ಕಾರಣಾಂತರಗಳಿಂದ ಇವತ್ತು ಆಕ್ಸಿಡೆಂಟ್ ಆಗಿ ಕೂತಿದ್ದೀನಿ. ಬಟ್ ಅಭಿಮಾನ ಅನ್ನುವಂಥದ್ದು ನಾವು ಅಲ್ಲೇ ಹೋಗಿ ತೋರಿಸ್ಬೇಕಂತ ಯಾವಾಗ್ಲೂ ಇರಲ್ಲ. ಅಭಿಮಾನಿ ಅನ್ನೋನು ಎಲ್ಲಿಂದಾದ್ರೂ ತೋರಿಸ್ಬೋದು. ಸೊ ನಿಜವಾದ ಅಭಿಮಾನವನ್ನ ನನಗೆ ಹೇಳ್ಕೊಳ್ಳಿಕ್ಕೆ ಯಾವುದೇ ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಸೊ ನನ್ನ ಪಾಡಿಗೆ ನಾನು ನನ್ನ ಚಾನಲ್ ಅಲ್ಲಿ ಕೆಲವು ವಿಚಾರಗಳನ್ನ ಹೇಳ್ಕೊಂತಿದ್ದೆ. ನಾನು ಸ್ಪೀಕ್ ವಿತ್ ಸುಶಾಂತ್ ಅಂತ ನಂದೇ ಒಂದು ಪೇಜ್ ಇದೆ, ಅದ್ರಲ್ಲಿ ನಾನು ಜನರಲಿ ಕಾಂಟೆಂಟ್ ಮಾಡ್ತೀನಿ ಆಸ್ ಅನ್ ಇನ್ಫ್ಲೂಯೆನ್ಸರ್. ಸೊ ಇವತ್ತು ಒಂದು ಏನು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ತುಂಬಾ ಬ್ರಾಡ್ ಆಗಿರೋದ್ರಿಂದ ಒಂದು ಡಿಜಿಟಲ್ ಮೀಡಿಯಾ ಬಾಸ್ ಟಿವಿ ಹತ್ರ ಬಂದು ನನ್ನ ವಿಚಾರವಂತಿಕೆಯನ್ನ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗುತ್ತೆ. ನಿಮಗೂ ಸಹ ಧನ್ಯವಾದ ನನ್ನನ್ನು ಕರೆಸಿರೋದಕ್ಕೆ. ಓಕೆ ಸರ್, ಇವಾಗ ಇನ್ನೇ ವಿಚಾರ ಏನಂತಂದ್ರೆ, ಆಲ್ರೆಡಿ ನಾವು RCB ಫ್ಯಾನ್ಸು ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಫೈನಲ್ ಮ್ಯಾಚ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸೊ ನೀವು ಕೂಡ ಕಾಯ್ತಾ ಇದ್ದೀರಾ. ನೀವು ಫಸ್ಟೇ ನಿಮಗೆ ಕ್ವಶನ್ ಕೇಳ್ಬಿಡ್ತೀನಿ, ಯಾಕೆಂತಂದ್ರೆ ನೀವು ಸಾಕಷ್ಟು ವೈರಲ್ ಆಗ್ತಿದೆ ನಿಮ್ಮ ವಿಡಿಯೋಗಳು. ಯಾಕೆಂತಂದ್ರೆ ನೀವು ಒಂದ್ ಕಡೆ RCB ಫ್ಯಾನ್ಸ್ ಅಂತ ಹೇಳ್ತೀರಾ, ನೀವು ನಾನು RCB ಫ್ಯಾನ್ ಅಂತ ಹೇಳ್ತೀರಾ, ಒಂದ್ ಕಡೆ ಧೋನಿ ಫ್ಯಾನ್ ಅಂತ ಹೇಳ್ತೀರಾ. ಸೊ ಈ ಒಂದು ವಿಚಾರಗಳು ನಿಮ್ಗೆ ಸಾಕಷ್ಟು ಟ್ರೋಲ್ ಮಾಡ್ತಾ ಇದಾರೆ ನಿಮ್ಗೆ, ನಿಮ್ ವಿಡಿಯೋಗಳಾಗಿರ್ಬೋದು. ನೀವು RCB ಫ್ಯಾನ್ ಅಂತ ಒಂದ್ ಕಡೆ ಹೇಳ್ತಾನೆ, ಧೋನಿ ಫ್ಯಾನ್ ಅಂತ ಒಂದ್ ಕಡೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಚಾಲೆಂಜ್ಗಳು ಆಗ್ತೀರಾ. ಆಲ್ಮೋಸ್ಟ್ ನಿಮ್ದು ಏನಂತಂದ್ರೆ ಒಂಥರ ಚಾಲೆಂಜ್ಗಳು. ಈ RCB ಮ್ಯಾಚ್ ಗೆದ್ರೆ ನಾನು ತಲೆ ಬೋಳ್ಸ್ಕೊಂತೀನಿ ಅಂತ ಒಂದು ಚಾಲೆಂಜ್ ಹಾಕಿದ್ರೆ ಅದು ವೈರಲ್ ಆಗಿತ್ತು. ಈ ತರ ಸಾಕಷ್ಟು ಚಾಲೆಂಜ್ ಮಾಡಿದಿರಾ. ಚಾಲೆಂಜ್ ಏನಾದ್ರು ನೀವು ಅದನ್ನ ಫೇಲ್ ಆಗಿತ್ತಂದ್ರೆ ಅದ್ರ ಈಡೇರಿಸಿದಿರಾ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಫಸ್ಟ್ ಒಂದು ಕ್ಲಾರಿಟಿ ಎಲ್ಲ ಜನಕ್ಕೆ ಕೊಡೋಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ಈ ಒಂದು ವಿಡಿಯೋ ನೀವೇನು ವೈರಲ್ ಆಗಿತ್ತು ಅಂದ್ರೆ ಅದಾದ್ಮೇಲೂ ನಾನು ಬೇರೆ ಚಾನೆಲ್ಗಳಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಬಟ್ ಈ ಚಾನೆಲ್ ಮೂಲಕ ಐ ವುಡ್ ಸೇ ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಕ್ಲಾರಿಟಿ ಕೊಟ್ಟೇ ಬಿಡ್ತೀನಿ. ಅದಾದ್ಮೇಲೆ ಈ ವರ್ಷದ ಮ್ಯಾಚ್ ಬಗ್ಗೆ ಮಾತಾಡೋಣ. ಫಸ್ಟ್ ಕ್ಲಾರಿಟಿ ಏನಂದ್ರೆ, ನಾನು I support RCB, I bleed RCB, and I love RCB. That is something very true. But when it comes to an individual personality, ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತ ಬಂದಾಗ I am a ಧೋನಿ ಫ್ಯಾನ್. ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಒಬ್ಬ ಧೋನಿ ಅಭಿಮಾನಿ. ಯಾಕೆ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಅಭಿಮಾನಿ ನಾನು. ಜೊತೆಗೆ ಆ ವ್ಯಕ್ತಿಗೆ ಈವನ್ ಆರ್ಮಿಯಿಂದ he has got his accreditation. ಸೊ ಅದರಿಂದ ನಾನು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಮ್. ಅಟ್ ಎನಿ ಪಾಯಿಂಟ್ ಪ್ರಾಬಬ್ಲಿ ನಾನು ಯಾವ್ದಾದ್ರು ಸೆಲೆಬ್ರಿಟಿಗೆ ಹೋಗ್ಬಿಟ್ಟು ಕಾಲಿಗೆ ಬೀಳಲ್ಲ, ಬಟ್ ಧೋನಿ ಏನಾದ್ರು ಕಣ್ಮುಂದ್ ಬಂದ್ಬಿಟ್ರೆ ನಾನು ಕಾಲಿಗೆ ಬಿಟ್ಬಿಡ್ತೀನಿ. ಅಥವಾ ದೇರ್ ಆರ್ ಟೂ ಪೀಪಲ್, ವಿರಾಟ್ ಕೊಹ್ಲಿ ಅಂಡ್ ಧೋನಿ, ಅಂಡ್ ಇಫ್ ದೇ ಆಸ್ಕ್ ಮಿ ಟು ಚೂಸ್ ಒನ್, ಐಲ್ ಡೆಫಿನೆಟ್ಲಿ ಗೋ ಚೂಸ್ ಧೋನಿ. ದಿಸ್ ಇಸ್ ವೆರಿ ಟ್ರೂ. ಆದ್ರೆ ಆ ದಿನದ ಒಂದು ಇನ್ಸಿಡೆಂಟ್ ಅನ್ನ ತುಂಬಾ ಕ್ಲಿಯರ್ ಕ್ಲಾರಿಟಿ ಕೊಡೋದಿದ್ರೆ, ಆ ದಿನ ಯಾವ್ದೋ ಒಂದೆರಡು ಮ್ಯಾಚ್ ನಡೀತಾ ಇತ್ತು. ಅವತ್ ನಾನು ಆಸ್ ಅ ವ್ಯೂವರ್ ಮ್ಯಾಚ್ ನೋಡೋಕೆ ಅಂತ ಹೋಗ್ತಿದ್ದೆ. ನಿಮ್ಗೆ ಸಾಧಾರಣ ಗೊತ್ತಿರುತ್ತೆ, ಮ್ಯಾಚ್ ಅಂತಂದ್ರೆ ಎಲ್ಲಾ ಮಾಧ್ಯಮಗಳು ಚಾನೆಲ್ಸ್ ಗಳೆಲ್ಲ ಒಂದು ನಿಂತಿರ್ತಾರೆ ಜನರು ರಿವ್ಯೂ ತಗೋಬೇಕಂತ. ಫಸ್ಟ್ ಒಂದು ಚಾನೆಲ್ ನಿಂತಿತ್ತು. ಅವ್ರು ಆಲ್ರೆಡಿ ನನ್ನ ಬಗ್ಗೆ ಒಂದಿಷ್ಟು ಕಾಂಟೆಂಟ್ ಅನ್ನ ಹೀಗೆ ಇಂಡಿವಿಜುವಲಿನೂ ಮಾಡಿದ್ರು. ಸೊ ಅದರಿಂದ ನಾನು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ನಾನು ಬೈಟ್ ಕೊಟ್ಟಿದ್ದೆ. ಸೊ ಅವ್ರಿಗೆ ನಾನು ಏನ್ ಹೇಳಿದೆ ಅಂತಂದ್ರೆ, ನಮ್ಮ ಪೇರೆಂಟ್ಸ್ ಆಲ್ರೆಡಿ ಒಂದ್ ತಿಂಗಳು ಬಿಟ್ಟು ತಿರುಪತಿಯಲ್ಲಿ ಬುಕ್ ಮಾಡಿದ್ರು ದರ್ಶನಕ್ಕೆ. ಸೊ ದರ್ಶನಕ್ಕೆ ಬುಕ್ ಮಾಡಿದವರು ಅಲ್ಲೇನು ನಾವಲ್ಲಿ ಹೋಗಾದ್ಮೇಲೂ ತಲೆ ಇದು ಕೊಡ್ಬೋದು ಅಂತ ಇದ್ ಮಾಡ್ಬೋದು. ಸೊ ಅದರಿಂದ ನಾನು ಏನಂತ ಹೇಳಿದೆ, ಇನ್ ಕೇಸ್ RCB ಏನಾದ್ರು ಚೆನ್ನೈ ಮೇಲೆ ಗೆದ್ರೆ ನಾನು ತಲೆ ದೇವರಿಗೆ ಮುಡಿ ಕೊಡ್ತೀನಿ ಅಂತ ನಾನು ಹೇಳಿದೆ. ದಿಸ್ ವಾಸ್ ಮೈ ಆಕ್ಚುಯಲ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಆ ವಿಡಿಯೋನು ಚಾನಲ್ ಅಲ್ಲಿ ಅವ್ರ ಚಾನಲ್ ಅಲ್ಲಿ ಹೋಗಿದೆ, ಬಟ್ ಅದು ವೈರಲ್ ಆಗಿಲ್ಲ. ಬಟ್ ಅಲ್ಲಿ ಕೊಟ್ಟು ಒಂದ್ 500 ಮೀಟರ್ ಮುಂದೆ ಬಂದ್ಮೇಲೆ ಇನ್ನೊಂದು ಚಾನಲ್ ಅವರು ಮ್ಯಾಡಿ ಮಧು ಅಂತ ಚಾನಲ್, ಈಸ್ ಎನ್ ಕಂಟೆಂಟ್ ಕ್ರಿಯೇಟರ್,
ಅವ್ರದ್ದು ಬರೀ ಒಂದ್ 500-600 ಜನ ಫಾಲೋವರ್ಸ್ ಇದ್ರು. ಓಕೆ. ಸೊ ಆ ಚಾನಲ್ಗೆ ಹೋಗ್ಬಿಟ್ಟು ನಾನು ನನ್ನ ರಿವ್ಯೂ ಅಂದ್ರೆ ಅವ್ರು ಕೇಳ್ತಾರೆ ಏನಾಗುತ್ತೆ ಸುಶಾಂತ್ ಅವರೇ ಇವತ್ತು ಮ್ಯಾಚ್ ಅಂತ. ನಾನು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಐ ಟೇಕ್ ರೆಫರೆನ್ಸ್ ಆಫ್ ಪ್ರೀವಿಯಸ್ ವಿಡಿಯೋ. ಅದ್ರಲ್ಲೂ ನಂದೊಂದ್ ಸ್ವಲ್ಪ ತಪ್ಪು ಇದೆ ಅಂತ ಹೇಳ್ಬೋದು, ಯಾಕಂದ್ರೆ ಹೇಳಿದ್ದೆ ಮತ್ತೆ ಹೇಳ್ಬೇಕಲ್ಲ ಅನ್ನೋ ಲೆಕ್ಕದಲ್ಲಿ ನಾನು ರೆಫರೆನ್ಸ್ ಹಿಂದಿನ ತಗೊಂಡು ನಾನು ಹಿಂದೆ ಹೇಳದಂತೆ ಇನ್ ಕೇಸ್ ಏನಾದ್ರು RCB ಗೆದ್ರೆ ನಾನು ತಲೆ ಬೋಳಿಸ್ತೀನಿ ಅಂತ ಹೇಳ್ತೀನಿ. ಅವ್ರು ಏನ್ ಮಾಡ್ತಾರೆ ಅದನ್ನ ಒಂದು ಅದಕ್ಕೆ ಏನಂತಾರೆ ದೊಡ್ಡದ್ ಮಾಡ್ಬಿಟ್ಟು ಸುಶಾಂತ್ ಅವರು ನಮ್ಮ ಚಾನಲ್ ಮೂಲಕ ಚಾಲೆಂಜ್ ಮಾಡ್ತಾ ಇದಾರೆ, ಏನಾದ್ರೂ ಚೆನ್ನೈ ಮೇಲೆ RCB ಗೆದ್ರೆ ಸುಶಾಂತ್ ಅವರು ತಲೆ ಬೋಳಿಸ್ತಾರಂತೆ ಅಂತ ಹೇಳ್ಬಿಡ್ತಾರೆ. ಆಂಗಲ್ ಚೇಂಜ್ ಮಾಡೋರು, ಆಂಗಲ್ ಚೇಂಜ್ ಮಾಡು ಅಂದ್ರೆ ನಿಮ್ಮ ಒಂದು ಇಂಟೋನೇಷನ್ ಅಲ್ಲಿ ನೀವು ಮಾತಾಡೋ ರೀತಿಯಲ್ಲಿ ನಿಮ್ಮ ವಿಚಾರವಂತಿಕೆನೇ ಚೇಂಜ್ ಮಾಡ್ಬೋದು ಅಂತಾರಲ್ಲ ಆತರ. ಈಗ ಫಾರ್ ಎಕ್ಸಾಂಪಲ್ ಹಿಂದೇನು ನಮ್ಮ ಸೋನು ನಿಗಮ್ದೋ ಯಾರ್ದೋ ಒಂದು ವಿಚಾರದಲ್ಲಿ ಆಗಿದೆ, ಕನ್ನಡದ ವಿಚಾರದಲ್ಲಿ ಅಲ್ವಾ. ಸೊ ಅದೇ ರೀತಿ ನಾನು ಹೇಳಿರೋ ವಿಚಾರನೇ ಬದಲಾಯಿಸ್ಬಿಟ್ರು. ಸೊ ಈ ತರ ಬದಲಾಯಿಸಿರೋದ್ರಿಂದ ಬದಲಾಗಿಸ್ತಾ ಇನ್ನೊಬ್ಬ ಇನ್ಫ್ಲೂಯೆನ್ಸರ್ ಬಂದು ಅದ್ರ ಅಡ್ವಾಂಟೇಜ್ ತಗೊಂಡ. ಅವಂದು ಒಂದ್ 10,000 ಫಾಲೋವರ್ಸ್ ಇತ್ತು ಬ್ರದರ್, ಈಗ ಒಂದು 35,000-40,000 ಫಾಲೋವರ್ಸ್ ಆಗಿದೆ ಆಫ್ಟರ್ ಮೈ ಕಾಂಟೆಂಟ್ ಗಾಟ್ ವೈರಲ್. ಅವ್ರು ಬಂದ್ಬಿಟ್ಟು ಏನ್ ಹೇಳಿದಾರೆ, ಹೌದಾ ಅವರು ತಲೆ ಬೋಳಿಸ್ತೀನಿ ಅಂದ್ರಲ್ಲ, ನಾನೇ ಏನು ಕತ್ರಿ ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ನಾನ್ ತಲೆ ಬೋಳಿಸ್ತೀನಿ, ಆ ದಿನ ರೆಡಿ ಆಗಿರೋ ಕೇಳಿ ಅಂತ ಅವ್ರು ಬಂದ್ ಹೇಳಿದಾರೆ. ಹಂಗೆ ಹೇಳ್ಬಿಟ್ಟು ಇವ್ರಿಬ್ರು ಕೊಲಾಬ್ ಮಾಡ್ಕೊಂಡಿದ್ದಾರೆ, ನನ್ನನ್ನು ಇನ್ವಾಲ್ವ್ ಮಾಡಿಲ್ಲ ಆದ್ರೆ. ಸೊ ಇವ್ರಿಬ್ರು ಕೊಲಾಬ್ ಮಾಡಿ ಆ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗಿ ಇಡೀ ಕರ್ನಾಟಕ ಹೆಂಗ್ ತಿಳ್ಕೊಂಡಿದೆ, ಇವನೊಬ್ಬ ಕನ್ನಡಿಗ, ಇವನ್ RCB ಅಂದ್ರೆ ಬೆಂಗಳೂರಲ್ಲಿ ಇದ್ದಾನೆ, ಇವನು ಬೆಂಗಳೂರವ್ರ ಸಪೋರ್ಟ್ ಮಾಡ್ತಿಲ್ಲ, ಚೆನ್ನೈ ಮಾಡ್ತಿದ್ದಾನೆ ಅಂತ. ನಾನ್ ಎಲ್ಲೂ ಒಂದ್ ಕಡೆನೂ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಪೋಸ್ಟರು ಚೆನ್ನೈ ಬಗ್ಗೆ ಇಟ್ಕೊಂಡು ಹೋಗಿಲ್ಲ. ನಾನು ಧೋನಿ ಫೋಟೋ ಇಟ್ಕೊಂಡು ಹೋಗಿದ್ದೀನಿ, ಇವತ್ತು ಇಟ್ಕೊಂತೀನಿ ಅದನ್ನ ಹೆಮ್ಮೆಯಿಂದ, ಆಯ್ತಾ, ಒಬ್ಬ ಧೋನಿ ಆಸ್ ಅ ವ್ಯಕ್ತಿಯಾಗಿ. ಸೊ ಅವ್ರು ಅದನ್ನ ಆ ರೀತಿ ತಿರ್ಸ್ಬಿಟ್ಟು ಹೇಳೋದ್ರು. ಬಟ್ ಅದ್ರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಬ್ರದರ್. ನಿಜ ಹೇಳ್ತೀನಿ ಕೇಳಿ, ನನ್ ಪುಣ್ಯ ಅದು. ದಟ್ ಪರ್ಟಿಕ್ಯುಲರ್ ಡೇ ಐ ಥಿಂಕ್ ಐ ಹ್ಯಾವ್ ದಟ್ ಪೋಸ್ಟರ್ ಆಲ್ಸೋ. ನಾನ್ ನಿಮ್ಗೆ ತೋರಿಸ್ಬಿಡ್ತೀನಿ ಆ ಪೋಸ್ಟರ್. ಐ ಥಿಂಕ್ ಇದು ಎಲ್ರಿಗೂ ಒಂದು ಭಾಗ್ಯ ಅನ್ನೋದು ಸಿಗಲ್ಲ. ಸಿ ಇಲ್ಲೇ ಇದೆ. ದಟ್ ಪರ್ಟಿಕ್ಯುಲರ್ ಡೇ ಐ ಮೆಟ್ ಅನುಷ್ಕಾ ಶರ್ಮಾ. ಇದು ಯಾವಾಗ ಅಂತಂದ್ರೆ ಅದೇನು ಮ್ಯಾಚ್ RCB ಮತ್ತೆ ಚೆನ್ನೈದಾಯ್ತು, ನಾನು ಹೇಳದ್ನಲ್ಲ ನಾನು ತಲೆ ಬೋಳಿಸ್ತೀನಿ ಅಂತ ಹೇಳಿದ್ ಮ್ಯಾಚ್. ಆ ಮ್ಯಾಚ್ ನಾನು ಐ ವೆಂಟ್ ಇನ್ಸೈಡ್ ದ ಸ್ಟೇಡಿಯಂ. ನನ್ನ ಲೆಫ್ಟ್ ಸೈಡ್ ಗೆ ಅನುಷ್ಕಾ ಶರ್ಮಾ ಇದ್ರು, ರೈಟ್ ಸೈಡ್ ಗೆ ಸಾಕ್ಷಿ ಧೋನಿ ಇದ್ರು. ಇನ್ ದಟ್ ವೇ ಐ ಹ್ಯಾಡ್ ಗಾಟ್ ಅ ಪ್ರಿವಿಲೇಜ್ ಟು ವಾಚ್ ದ ಮ್ಯಾಚ್. ಬಟ್ ಆ ಮ್ಯಾಚ್ ಮುಗಿಸಿ ಹೊರಗಡೆ ಬರೋದಕ್ಕೆ ನನಗಾಗಿಲ್ಲ. ಅಂದ್ರೆ ನೀವ್ ಯೋಚನೆ ಮಾಡಿ, ಅಂದ್ರೆ ಯಾರು ಎಲ್ಲಿ ಸಿಕ್ಬಿಟ್ಟು ನನ್ನ ಪಬ್ಲಿಕ್ಲಿ ನನ್ಗೆ ತಲೆ ಬೋಳ್ಸೋದಕ್ಕೆ ಇದ್ ಮಾಡ್ತಾರೆ ಅನ್ನೋ ಒಂದು ಭಯ. ನಾನು 2:02 ಮಧ್ಯರಾತ್ರಿಗೆ ಸ್ಟೇಡಿಯಂ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಬಿಕಾಸ್ ಆಫ್ ಒನ್ ಇನ್ಫ್ಲೂಯೆನ್ಸರ್ ಕ್ರಿಯೇಟಿಂಗ್ ಅ ಕಾಂಟೆಂಟ್ ಫಾರ್ ಅವ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿನ ರಿಸ್ಕ್ ಅಲ್ಲಿ ಇಡ್ತಾನೆ ಅಂದ್ರೆ ನೀವೇನು ಅಂತ ಲೆಕ್ಕ ಹಾಕಿ ಅಲ್ವಾ. ಸೊ ನಾನ್ ಇವತ್ತಿಗೂ ಈಗ ಧೋನಿ ಫ್ಯಾನ್ ಆಗಿ ನಾನು ಅವತ್ತು ಈ ತರದ್ ಒಂದು ಪೋಸ್ಟರ್ ಇಟ್ಕೊಂಡು ಹೋಗಿದ್ದೆ ಬ್ರದರ್. RCB ಮಸ್ಟ್ ವಿನ್, ಧೋನಿ ಮಸ್ಟ್ ಹಿಟ್ 100 ಅನ್ನೋ ತರ. RCB ಆ ಟೈಮಲ್ಲಿ ನಾನು ಏನಂದ್ರೆ ಅದು ಕ್ವಾಲಿಫೈ ವಿನ್ ಆ ತರದ್ದೇನೋ ಸಿಚುಯೇಷನ್ ಇತ್ತು. ಒಂದು ಟೀಮು ಕ್ವಾಲಿಫೈ ಆಗ್ಲಿ, ಈ ಮ್ಯಾಚ್ ನ ಧೋನಿ ಚೆನ್ನೈ ಗೆಲ್ಲಿ, ಆದ್ರೆ RCB ಕ್ವಾಲಿಫೈ ಆಗ್ಲಿ ಅಂತ ನಾನು ಆ ತರದ್ದೊಂದು ಸ್ಲೋಗನ್ ಇದ್ರ ಮೇಲೆ ಬರ್ಕೊಂಡು ಹೋಗಿದ್ದೆ. ಬಟ್ ಆ ದಿನ ಏನಾಯ್ತಂದ್ರೆ RCB ಗೆತ್ತು, ಕ್ವಾಲಿಫೈ ಆಯ್ತು, ಎರಡೂ ಆಯ್ತು. ಓಕೆ, ಸೊ ಆ ಮ್ಯಾಚ್ ನಿಮ್ ನೆನ್ಪಿದ್ರೆ ಅದಾದ್ಮೇಲೆ ಈ ಒಂದು ವಿಚಾರ ಆಯ್ತು. ಅದಾದ್ಮೇಲೆ ನಾನು ಹೆಂಗೋ 2:02 ಬಂದೆ, ಮನೆಗ್ ಬಂದಾದ್ಮೇಲೆ ನೆಕ್ಸ್ಟ್ ಒಂದು 2 days ಇಟ್ ವಾಸ್ ಟ್ರೋಲಿಂಗ್. ಅಂಡ್ ದಟ್ ಡೇ ಐ ಗೇವ್ ದ ಪೋಸ್ಟರ್ ಆಫ್ ಧೋನಿ ಟು ಸಾಕ್ಷಿ ಧೋನಿಸ್ ಡಾಟರ್ ಜಿವಾ, ಅವ್ರ ಮಗಳಿಗೆ ನಾನು ಆ ಪೋಸ್ಟ್ ಕೊಟ್ಟು ಹೇಳ್ದೆ. ಆಮೇಲೆ ಸಾಕ್ಷಿ ಧೋನಿ ಇದ್ದವ್ರು ಹೇಳಿದ್ರು, ನಾಳೆ ರಿಟ್ಸ್ ಕಾರ್ಟನ್ ಇಂದ ಧೋನಿ ಲೈಕ್ ಚೆಕ್ಔಟ್ ಆಗ್ತಾರೆ, ಐ ಆಮ್ ಅ ಬಿಗ್ ಫ್ಯಾನ್ ಅಂದಾಗ ಯು ಕಮ್ ಮೀಟ್ ಅಂತಾನು ಹೇಳಿದ್ರು. ದಟ್ ವಾಸ್ ಸಂಡೇ, ನೆಕ್ಸ್ಟ್ ಡೇ. ಬಟ್ ಈಗ ಸಂಡೇ ನಾನು ಹೆಲ್ಮೆಟ್ ಹಾಕೊಂಡು ಏನೇ ಹಾಕೊಂಡು ನಾನು ಹೊರಗಡೆ ಹೋದ್ರು ಜನ, ಇಫ್ ದೇ ರೆಕಾಗ್ನೈಸ್ ಮೀ ಅಂಡ್ ಇಫ್ ಐ ಕಾಟ್ ಸಮ್ವೇರ್ ಪಬ್ಲಿಕ್ಲಿ ಅದೊಂದು ಮರ್ಯಾದೆ ಹೋದಂಗೆ ಬ್ರೋ. ಆ ರೀಸನ್ ಇಂದ ನಾನು ಹೊರಗೆ ಹೋಗಿಲ್ಲ 1.5 days. ಅದಾದ್ಮೇಲೆ ನನ್ನ ರಿಲೇಟಿವ್ ಯಾರನ್ನೋ ಕರೆದು ಬಿಟ್ಟು ಐ ಟುಕ್ ಅವ್ರ ಜೊತೆಗೆ ಕಾರಲ್ಲಿ ಡೈರೆಕ್ಟ್ ಚಿಕ್ಕ ತಿರುಪತಿಗೆ ಹೋಗಿ, ಚಿಕ್ಕ ತಿರುಪತಿಯಲ್ಲಿ ತಲೆ ಇದ್ ಮಾಡ್ಬಿಟ್ಟು ಅದ್ರದ್ದು ತಲೆ ಬೋಳ್ಸ್ಬಿಟ್ಟು ಅಲ್ಲಿ ನಾನು ವಿಡಿಯೋ ಆಕ್ಚುಲಿ ಮಾಡ್ಬಿಟ್ಟು ತಲೆ ಬೋಳ್ಸ್ತಾ ಇರೋದು ವಿಡಿಯೋ ಮಾಡ್ಬಿಟ್ಟು ಮತ್ತೆ ಐ ವೆಂಟ್ ಇನ್ಸೈಡ್ ದ ಟೆಂಪಲ್ಗೆ ಹೋಗ್ಬಿಟ್ಟು RCB ಗೆಲ್ಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಅದನ್ನು ವಿಡಿಯೋ ಮಾಡ್ಬಿಟ್ಟು ಐ ಕಮ್ ಬ್ಯಾಕ್.
ಅಂಡ್ ಆ ದಿನದ್ದು ಅದೇನೋ ಅಂತಾರ ಗೊತ್ತಾ, ನಮ್ ಚಪ್ಲಿ ದೇವಸ್ಥಾನದಲ್ಲಿ ಕಳೆದೋದ್ರೆ ಒಳ್ಳೇದು ಹಂಗೆಲ್ಲ ಹೇಳ್ತಾರಲ್ಲ. ಆ ದಿನ ನಿಜ ಹೇಳ್ತೀನಿ, ನನ್ ಪರ್ಸ್ ಇತ್ತು ಬ್ರದರ್, ಪರ್ಸ್ ಕಳೆದೋಗ್ಬಿಡ್ತು. ನಂಗೆ ಅದು ಒಳ್ಳೇದಕ್ ಕಳೆದೋಯ್ತೋ ಕೆಟ್ಟದಕ್ ಕಳೆದೋಯ್ತೋ ಗೊತ್ತಿಲ್ಲ. ಆ ಪರ್ಸ್ ಕಳೆದೋಗಾದ್ಮೇಲೆ ನಾನು ಇವತ್ತವರೆಗೂ ಪರ್ಸಲ್ಲಿ ₹1 ದುಡ್ಡು ಇಟ್ಕೊಂತಿಲ್ಲ, ಬರೀ ಕಾರ್ಡ್ ಅಷ್ಟೇ, ದುಡ್ಡೇ ಇಲ್ಲ. ಆ ತರ ಮಾಡ್ಕೊಬಿಟ್ಟಿದೀನಿ. ಸೊ ಅಲ್ಲಿ ಆ ತರದ್ದೊಂದು ಇನ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ಮತ್ತೆ ವಾಪಸ್ ಬಂದ್ಮೇಲೆ ಈ ವಿಡಿಯೋ ತೆಗ್ಬಿಟ್ಟು ನನ್ನ ಚಾನಲ್ ಅಲ್ಲಿ ಹಾಕ್ದೆ ಬ್ರೋ. ಹಾಕಾದ್ಮೇಲೆ ಅದೊಂದು 1 ಮಿಲಿಯನ್ 1.5 ಮಿಲಿಯನ್ ಹೋಯ್ತು. ಆಸ್ ಸೂನ್ ಆಸ್ ಇಟ್ ರೀಚ್ 1.5 ಮಿಲಿಯನ್, ಇದೇ ಚಾನಲ್ಸ್ ಅವ್ರು ನಾನು ಏನ್ ಹೇಳಿದೆ, ಎಸ್ಪೆಷಲಿ ಆ ಮ್ಯಾಡಿ ಮಧು ಅನ್ನೋ ಚಾನಲ್ ಅವರು ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ನಾನು ಏನಂತ ಹಾಕಿದ್ದೆ ಬ್ಯಾಕ್ ಗ್ರೌಂಡ್ ಸೌಂಡ್ ಅಂದ್ರೆ, ಪುಣ್ಯಕೋಟಿ ಸಾಂಗ್ ಇದೆಯಲ್ಲ, ಕೊಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು, ಮಾಡಿದಿರಪ್ಪ ಈ ಮೆಚ್ಚನ ಪರಮಾತ್ಮನು ಅಂತ. ನಾನು ಹೇಳಿದ ಮಾತಿಗೆ ಒಪ್ಕೊಂಡಿದೀನಿ, ಮಾಡಿದೀನಿ ಅಂತ. ಓಕೆ, ಸೊ ಬಟ್ ಅವ್ರು ಅದನ್ನ ಏನ್ ಮಾಡಿದ್ರು, ಅದೇ ವಿಡಿಯೋನ ತೆಗ್ಬಿಟ್ಟು ಅವ್ರ ಪೇಜಲ್ಲಿ ಹಾಕಿ ನಿನ್ಗಿದ್ದು ಬೇಕಿತ್ತ ಮಗನೇ ಅಂತ ಸಾಂಗ್ ಟ್ರೋಲ್ ಮಾಡೋದು. ಟ್ರೋಲ್ ಮಾಡಿರೋ ಅವ್ರದ್ದನ್ನ ಮತ್ತೆ ಡೌನ್ಲೋಡ್ ಮಾಡಿ ಇನ್ನೊಂದು 10 ಪೇಜ್ಗಳು ಟ್ರೋಲ್ ಮಾಡೋದು. ಇವತ್ತು ಸಮಸ್ಯೆ ಏನಂದ್ರೆ, ನೀವೇನೋ ಒಂದ್ ಒಳ್ಳೆ ಕೆಲಸ ಮಾಡ್ತೀರಾ ಅಂತಂದ್ರೆ ಆ ಒಳ್ಳೇದನ್ನ ತೆಗ್ಬಿಟ್ಟು 4 ಜನ ಸ್ಪ್ರೆಡ್ ಮಾಡಲ್ಲ. ಅದೇ ಟ್ರೋಲ್ ಇರ್ಲಿ, ಅದನ್ನ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಮಾಡಿ ಒಬ್ರು ಹೆಸರನ್ನ ಕೆಡ್ಸುವಂತ ಪ್ರಯತ್ನ ಪಡ್ತಾರೆ. ಅದೇ ನಂಗೆ ಕೆಡುವಿಕೆ ಆಗಿದೆ. ಬಟ್ ನಾನ್ ಬಿಡ್ಲಿಲ್ಲ ಬ್ರದರ್, ನಾನು ಇಮಿಡಿಯೇಟ್ಲಿ ಅದೇ ಪೇಜ್ ಮೇಲೆ ಕಾಪಿರೈಟ್ ಹಾಕಿ 3 ಕಾಪಿರೈಟ್ ಹಾಕಿ ಆಲ್ಮೋಸ್ಟ್ ಅವ್ರ ಪೇಜೇ ಹೋಗೋ ತರ ಇತ್ತು. ದೆನ್ ದೇ ಕೇಮ್ ಫಾರ್ ಅ ಕಾಂಪ್ರಮೈಸ್, ಇಲ್ಲ ನಾವು ತೆಗಿತೀವಿ ನೀವು ಸ್ಟ್ರೈಕ್ ತೆಗಿರಿ ಅಂತಂದ್ರು. ಆಮೇಲೆ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಎಲ್ಲ ಡಿಲೀಟ್ ಆಗ್ತಾ ಹೋಯ್ತು. ಬಟ್ ದಟ್ ಆಕ್ಚುಲಿ ಕ್ರಿಯೇಟೆಡ್ ಅ ಮಾರ್ಕ್. ಹಿಂದೆ ಇನ್ನೊಂದು ಯಾವುದೋ ಕಾಂಟ್ರವರ್ಸಿ ಆಗಿತ್ತು, ಅದನ್ನ ಇದೊಂದ್ ರೀತಿ ಬ್ರೇಕ್ ಮಾಡ್ತು ಅಂತಾನೂ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಕ್ರಿಕೆಟಿಂಗ್ ಆಂಗಲ್. ಬಟ್ ಬ್ರೇಕ್ ಮಾಡೋದ್ರ ಜೊತೆಗೆ it created a different orientation where people think I am not an RCB fan. Right? Today I am here to say why I am an RCB fan. ಅಲ್ವಾ? ಅದು ಇನ್ನೂ ಜನಕ್ಕೆ ಗೊತ್ತಿಲ್ಲ. ನಿಮ್ಗೀಗ ರೀಸೆಂಟ್ ಡೆವಲಪ್ಮೆಂಟ್ಸ್ ನೀವು ಇವತ್ತು ನಾನು ಕರ್ಸಿರೋದಕ್ಕೂ ಕಾರಣ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನ್ ರಿಪಬ್ಲಿಕ್ ಬೇರೆ ಚಾನಲ್ಸ್ ಅವ್ರು ಕವರ್ ಮಾಡಿದ್ರು ಅದರಿಂದ. ಅದನ್ನ ನಾವೀಗ ಮಾತಾಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.